ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ಬೀಟ್ರೂಟ್ನ ಯೂಸ್ ಮಾಡ್ಕೊಂಡು ಫೇಶಿಯಲ್ನ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನ ಫೇಸ್ನ ಆಲ್ರೆಡಿ ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ನಾನು ಯಾಕೆ ಬೀಟ್ರೂಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಗೆ ಗೊತ್ತಿರೋ ಹಂಗೆ ಬೀಟ್ರೂಟ್ನ ನಾವು ವಿಟಮಿನ್ ಎ ಬಿ ಸಿ ಜ್ಯೂಸಲ್ಲಿ ಬೀಟ್ರೂಟ್ ಡಿಟಾಕ್ಸ್ ಡ್ರಿಂಕ್, ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ನಾವು ಕುಡಿತೀವಿ. ಹಾಗೆ ಇದನ್ನು ನಾವು ಸ್ಕಿನ್ ಮೇಲೆ ಅಪ್ಲೈ ಮಾಡೋದ್ರಿಂದ ನಮಗೆ ಪಿಂಕಿಶ್ ಗ್ಲೋ ಸ್ಕಿನ್ ಸಿಗುತ್ತೆ ಅಂತ ಗೊತ್ತು. ಬಟ್ ಇದಲ್ದಲ್ಲೇ ನೀವು ಬೀಟ್ರೂಟ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಇದ್ದರೆ ಈ ಬೀಟ್ರೂಟ್ ಅದ್ರ ವಿರುದ್ಧ ಫೈಟ್ ಮಾಡುತ್ತೆ. ಸೊ ಪಿಂಪಲ್ಸ್ನ ಅವಾಯ್ಡ್ ಮಾಡುತ್ತೆ, ಮಾರ್ಕ್ಸ್ ಆಗಿದ್ರೆ ಅದನ್ನು ಕಮ್ಮಿ ಮಾಡುತ್ತೆ, ಸ್ಕಿನ್ನ ಒಳ್ಳೆ ಬ್ರೈಟನ್ ಮಾಡುತ್ತೆ, ಹಾಗೆ ಸ್ಕಿನ್ಗೆ ಒಂದು ಒಳ್ಳೆ ಹೈಡ್ರೇಟಿಂಗ್ ಆಗಿ ವರ್ಕ್ ಆಗುತ್ತೆ. ಸೊ ಇಷ್ಟೆಲ್ಲ ಇರೋದ್ರಿಂದ ನಾವಿವತ್ತು ಬೀಟ್ರೂಟ್ನ ಯೂಸ್ ಮಾಡ್ಕೊಂಡು ಫೇಶಿಯಲ್ನ ಮಾಡ್ತಾ ಇದೀವಿ. ಹಾಗೆ ಇದು ಸಮ್ಮರ್ ಆಗಿರೋದ್ರಿಂದ ಆದಷ್ಟು ನಮ್ಮ ಫೇಸ್ಗೆ ಕೂಲಾಗಿರೋ ಐಟಮ್ಸ್ ಅಂದರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ನಾವು ಸ್ಕಿನ್ ಕೇರ್ನ ಮಾಡ್ಕೋಬೇಕಾಗುತ್ತೆ. ಸೊ ಈ ಸಮ್ಮರ್ಗೆ ಈ ಬೀಟ್ರೂಟ್ ಕೂಡ ಹೊಂದ್ಕೊಳ್ಳೋದ್ರಿಂದ ಕೂಲಾಗಿ ವರ್ಕ್ ಆಗೋದ್ರಿಂದ ಸೊ ನಾವಿವತ್ತು ಬೀಟ್ರೂಟ್ನ ಯೂಸ್ ಮಾಡ್ಕೊಂಡು ಫೇಶಿಯಲ್ ಮಾಡೋಣ. ಸೊ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಇವಾಗ ನಾವು ಒಂದು ಬೀಟ್ರೂಟ್ ತೊಗೊಳ್ಳೋಣ. ಅದನ್ನು ನೀಟಾಗಿ ನಾವು ತುರ್ಕೋಬೇಕು. ಇದು ಫಸ್ಟ್ ಸ್ಟೆಪ್ ಬಂದು ನಾನು ಫೇಸ್ ಸ್ಕ್ರಬ್ ಮಾಡೋದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುರಿದಿರೋದನ್ನ ತೊಗೊಂಡು ಅದಕ್ಕೆ ನಾನು ಇವಾಗ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ರೈಸ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ನೀರು ಏನು ಮಿಕ್ಸ್ ಮಾಡ್ಕೋಬೇಡಿ. ಆ ಬೀಟ್ರೂಟ್ ತುರಿದಿರುತ್ತಲ್ಲ ಅದರಲ್ಲೇ ನೀರು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫೇಸ್ಗೆ ಸ್ಕ್ರಬ್ ಮಾಡ್ಕೊಳ್ಳಿ. ನಾನು ಫೇಸ್ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಡಲ್ಲಾಗಿ ಕಾಣಿಸ್ತಿದೆ ಅಂತ. ಇವಾಗ ಫಸ್ಟು ಫೇಸ್ಗೆ ಸ್ಕ್ರಬ್ ಮಾಡ್ತಾ ಇದ್ದೀನಿ. ನಾವು ಬೀಟ್ರೂಟ್ ಜ್ಯೂಸೇ ತೊಗೊಂಡು ಅದಕ್ಕೆ ರೈಸ್ ಪೌಡರ್ ಹಾಕ್ಕೊಂಡು ಮಾಡ್ಕೋಬೋದಿತ್ತು. ಬಟ್ ನಾವು ಫೇಸ್ಗೆ ನಾವು ಈ ಗ್ರೇಟೆಡ್ ಇರೋದನ್ನ ನ್ಯಾಚುರಲ್ ಆಗಿ ಯೂಸ್ ಮಾಡ್ತಿರೋದ್ರಿಂದ ಸ್ಕ್ರಬ್ಬಿಂಗಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಸೊ ಬೀಟ್ರೂಟು ಕೂಡ ತುರಿದಿರೋದ್ರಿಂದ ಮತ್ತು ರೈಸ್ ಪೌಡರ್ ಇರೋದ್ರಿಂದ ತರ್ತರಿ ಅನ್ನೋ ಮಿಕ್ಸ್ಚರ್ ಇರೋದ್ರಿಂದ ಫೇಸಲ್ಲಿರೋ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಮತ್ತು ಸಣ್ಣ ಸಣ್ಣ ಗುಳ್ಳೆ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ತಣ್ಣೀರಲ್ಲಿ ಮುಖ ತೊಳಿಬೇಕು. ಈಗ ಫೇಸ್ ಸ್ಕ್ರಬ್ ಆದಮೇಲೆ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸೆಕೆಂಡ್ ಸ್ಟೆಪ್ ಇದು ಫೇಸ್ ಪ್ಯಾಕ್ಗೆ. ನಾನಿಲ್ಲಿ ಬೀಟ್ರೂಟ್ ಜ್ಯೂಸ್ ತೊಗೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ತೊಗೊಳ್ಳಿ. 2 ಸ್ಪೂನ್ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಬೇಸನ್ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಮೊಸರು. ನಾನಿಲ್ಲಿ ಬೀಟ್ರೂಟ್ ಜ್ಯೂಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ನ್ಯಾಚುರಲ್ ಆಗಿ ಬೀಟ್ರೂಟಿಂದನೇ ರೆಡಿ ಮಾಡ್ಕೋತಾ ಇದ್ದೀನಿ. ಯಾವುದೇ ರೀತಿಯಾದ ಬೀಟ್ರೂಟ್ ಪೌಡರು ಆ ಥರ ಎಲ್ಲ ತೊಗೊಂಡಿಲ್ಲ. ನೀವು ಆದಷ್ಟು ಫ್ರೆಶ್ ಆಗಿರೋ ಜ್ಯೂಸ್ನ ತೊಗೊಂಡು ಈ ಥರ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ರಿಸಲ್ಟ್ ಸಿಗುತ್ತೆ, ಇನ್ನಷ್ಟು ಫೇಸ್ಗೆ ಗ್ಲೋಯಿಂಗ್ ಸಿಗುತ್ತೆ. ಫೇಸ್ಗೆ ಇದನ್ನು ಫೇಸ್ ವಾಶ್ ಮಾಡಾದ್ಮೇಲೆ ಅಪ್ಲೈ ಮಾಡಬೇಕು. ನನಗೆ ನೋಡಿ ಫೇಸಲ್ಲಿ ಸ್ವಲ್ಪ ಪಿಂಪಲ್ ಮಾರ್ಕ್ಸ್ ಇತ್ತು ಮತ್ತು ಫೇಸ್ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇತ್ತು. ಬಿಸಿಲಿಗೆ ಟ್ಯಾನ್ ಆಗಿರುತ್ತೆ ಅಲ್ವಾ, ಹಾಗಾಗಿ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಫೇಸಲ್ಲಿ ಸನ್ ಟ್ಯಾನ್ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಫೇಸ್ ಡಲ್ಲಾಗಿ ಕಾಣಿಸ್ತಿದ್ರೆ ಅದು ಕಮ್ಮಿ ಆಗುತ್ತೆ. ಮೇಯ್ನಾಗಿ ಬೀಟ್ರೂಟು ಮುಖದಲ್ಲಿ ಪಿಂಪಲ್ಸ್ ಬರುತ್ತಲ್ಲ ಅದನ್ನು ಅವಾಯ್ಡ್ ಮಾಡುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮುಖಕ್ಕೆ ಒಂದು ಪಿಂಕಿಶ್ ಗ್ಲೋ ಅನ್ನೋದನ್ನ ಕೊಡುತ್ತೆ. ಈ ಫೇಸ್ ಪ್ಯಾಕ್ನ ಜಾಸ್ತಿ ಅಪ್ಲೈ ಮಾಡಿ ಸ್ಕ್ರಬ್ ಮಾಡೋದು, ಮಸಾಜ್ ಮಾಡೋದು ಏನೂ ಇಲ್ಲ. ಫೇಸ್ಗೆ ಅಪ್ಲೈ ಮಾಡಿ ಒಂದು 15 to 20 ಮಿನಿಟ್ಸ್ ತನಕ ಬಿಡಬೇಕು. ಇದನ್ನು ನಾನು ಲಿಪ್ಸಿಗೆ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಲಿಪ್ಸ್ ಕೂಡ ಪಿಂಕ್ ಲಿಪ್ಸ್ ಆಗುತ್ತೆ. ಸೊ ಇವಾಗ ಫುಲ್ ಅಪ್ಲೈ ಮಾಡಾದಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟಾದಮೇಲೆ ಫೇಸ್ ವಾಶ್ ಮಾಡಿ. ನಿಮಗೆ ಫೇಸ್ ಪ್ಯಾಕ್ ವಾಶ್ ಮಾಡಿದ ತಕ್ಷಣವೇ ರಿಸಲ್ಟ್ ಗೊತ್ತಾಗುತ್ತೆ. ಈ ಫೇಸ್ ಪ್ಯಾಕ್ದು ಮ್ಯಾಜಿಕ್ಕೇ ಅದು. ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದ ತಕ್ಷಣವೇ ನಿಮ್ಮ ಫೇಸಲ್ಲಿ ಒಳ್ಳೆ ಗ್ಲೋ ಬರುತ್ತೆ. ನೋಡಿ ನನ್ನ ಫೇಸ್ ಎಷ್ಟು ಗ್ಲೋ ಕಾಣಿಸ್ತಾ ಇದೆ, ಒಂದು ಬ್ರೈಟನ್ ಆಗಿ ಕಾಣಿಸ್ತಾ ಇದೆ. ತಕ್ಷಣ ಬೆಳ್ಳಗಾಗ್ತೀರಾ ಅಂತ ನಾನು ಹೇಳಲ್ಲ. ಯಾವುದೇ ಫೇಸ್ ಪ್ಯಾಕ್ ಆದರೂ ಅಷ್ಟು ಬೆಳ್ಳಗೆ ಮಾಡಲ್ಲ, ಒಂದೊಳ್ಳೆ ಗ್ಲೋ ಕೊಡುತ್ತೆ. ನಾನು ಸೆಕೆಂಡಲ್ಲಿ ಫೇಸ್ ಕ್ರೀಮ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೇಮ್ 1 ಸ್ಪೂನಷ್ಟು ಬೀಟ್ರೂಟ್ ಜ್ಯೂಸ್ ತೊಗೊಂಡು ಅದಕ್ಕೆ 1 ವಿಟಮಿನ್ ಇ ಕ್ಯಾಪ್ಸಲ್ಸ್ದು ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಯಾಕೆ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಅದು ಡಾರ್ಕ್ ಸರ್ಕಲ್ಸ್ನ ಕಮ್ಮಿ ಮಾಡುತ್ತೆ, ಫೇಸಲ್ಲಿ ಡಾರ್ಕ್ ಸ್ಪಾಟ್ಸ್ನ ಕಮ್ಮಿ ಮಾಡುತ್ತೆ. 1 ಸ್ಪೂನಷ್ಟು ಅಲೋವೆರಾ ಜೆಲ್. ನಿಮ್ಗೇನಾದ್ರು ಅಲೋವೆರಾ ಜೆಲ್ ಅಲರ್ಜಿ ಅನಿಸಿದ್ರೆ ಒಂದು ಅರ್ಧ ಸ್ಪೂನಷ್ಟು ಗ್ಲಿಸರಿನ ಆ್ಯಡ್ ಮಾಡ್ಕೋಬೋದು. ಬಟ್ ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ಫ್ರೆಶ್ ಆಗಿರೋದನ್ನ ಯೂಸ್ ಮಾಡಿ ಇನ್ನಷ್ಟು ರಿಸಲ್ಟ್ ಸಿಗುತ್ತೆ. ಅಲೋವೆರಾ ಜೆಲ್ ಫೇಸ್ನ ಒಳ್ಳೆ ಗ್ಲೋ ಕೊಡುತ್ತೆ. ಸೊ ಈಗ ಫೇಸ್ ಮಸಾಜ್ ಕ್ರೀಮ್ ರೆಡಿ ಆಗಿದೆ. ಇದನ್ನು ಫೇಸಿಗೆ ಅಪ್ಲೈ ಮಾಡಿ 1 ನಿಮಿಷ ಮಸಾಜ್ ಮಾಡಿದ್ರೆ ಸಾಕು. ಇಲ್ಲ ಹಾಗೆ ಫೇಸಿಗೆ ಕ್ರೀಮ್ ಥರ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಅಷ್ಟು ಬಿಡಬೇಕಾಗುತ್ತೆ. ಈ ಫೇಸ್ ಮಸಾಜ್ ಕ್ರೀಮ್ದು ಏನು ಬೆನಿಫಿಟ್ಸ್ ಅಂದರೆ ನಿಮ್ಮ ಫೇಸಲ್ಲಿ ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ಅದನ್ನು ಕಮ್ಮಿ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಕಮ್ಮಿ ಮಾಡುತ್ತೆ, ಪಿಗ್ಮೆಂಟೇಷನ್ ಕಮ್ಮಿ ಮಾಡುತ್ತೆ.
ಸೊ ಇವಾಗ ಫುಲ್ ಫಿನಿಶ್ ಆಗಿದೆ. ಸೊ ನೋಡೋದಲ್ಲ, ಜಸ್ಟ್ 3 ಸ್ಟೆಪ್ಸ್ನ ಫಾಲೋ ಅಪ್ ಮಾಡ್ಕೊಂಡು ನೀವು ನಿಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ತೊಗೋಬೋದು. ಫಸ್ಟ್ ಟೈಮ್ ಫೇಶಿಯಲ್ ಮಾಡಿದಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ನಿಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಒಂದು ವೀಕಲ್ಲಿ ಒಂದ್ಸತಿನಾದ್ರು ಮಾಡ್ಕೋಬೋದು, ಅಥವಾ 15 ಡೇಸ್ ಒನ್ಸ್ ಆದರೂ ನೀವು ಮಾಡ್ಕೋಬೋದು. ನಾಳೆ ಫಂಕ್ಷನ್ ಇದೆ, ನೀವು ರೆಡಿ ಆಗಬೇಕು ಅಂದರೂ ಕೂಡ ಹಿಂದಿನ ದಿವಸ ಮಾಡಿಕೊಂಡ್ರೆ ನಿಮ್ಮ ಮೇಕಪ್ ಕೂಡ ನೀಟಿಗೆ ಸೆಟ್ ಆಗುತ್ತೆ, ಒಂದೊಳ್ಳೆ ಬ್ರೈಟನ್ ಮೇಕಪ್ ಕೂಡ ನಿಮಗೆ ಆಗುತ್ತೆ. ಈ ಫೇಶಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.